ಹಲೋ ಎವ್ರಿವನ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಶ್ರೇಯಾನ್ವಿಸ್ ವರ್ಲ್ಡ್. ಗೋಕರ್ಣದಿಂದ 22 ಕಿಲೋಮೀಟ್ರು, ಕುಮಟಾಯಿಂದ 12 ಕಿಲೋಮೀಟ್ರ್ ದೂರದಲ್ಲಿರೋ ಒಂದು ಸ್ಪೆಷಲ್ ಪ್ಲೇಸ್ಗೆ ಇವತ್ತು ನಾವು ಬಂದಿದ್ದೀವಿ. ಆ ಸ್ಪೆಷಲ್ ಪ್ಲೇಸ್ ಯಾವುದು ಗೊತ್ತಾ? ಮಿರ್ಜಾ ಫೋರ್ಟ್. ಆ್ಯಕ್ಚುಲಿ ತುಂಬ ಜನ ಇದನ್ನು ಬಿಸ್ನೆಸ್ ಪರ್ಪಸ್ಗೋಸ್ಕರನೇ ಕಟ್ಟಿದ್ರು ಅಂತ ಹೇಳ್ತಾರೆ. ಮಿರ್ಜಾ ಫೋರ್ಟ್ನ ಕೆಲವ್ರ ಪ್ರಕಾರ ಬಿಜಾಪುರದ ಆದಿಲ್ ಶಾಹಿಗಳ ಸಮಂತ ಶರೀಫ್ ಉಲ್ ಮುಲ್ಕ್ ಕಟ್ಟಿದ್ದು ಅಂತ ಕೆಲವರು ಹೇಳ್ತಾರೆ. ಇನ್ನು ಕೆಲವರು ಗೇರು ಸೊಪ್ಪಿನ ರಾಣಿ ಚೆನ್ನಭೈರಾದೇವಿ ಕಟ್ಟಿದ್ದು ಅಂತ ಹೇಳ್ತಾರೆ. ಏನೇ ಇದ್ರೂ ಇದು ಬಿಸ್ನೆಸ್ ಪರ್ಪಸ್ಗೋಸ್ಕರನೇ ಕಟ್ಟಿದ್ದು ಅಂತ ಇದನ್ನು ನೋಡಿದ್ರೇ ಗೊತ್ತಾಗುತ್ತೆ. ರಾಣಿ ಚೆನ್ನಭೈರಾದೇವಿ ಸುಮಾರು 54 ವರ್ಷ ಇಲ್ಲಿ ಆಳ್ವಿಕೆ ಮಾಡಿದ್ರಂತೆ. ಸಾಂಬಾರ್ ಪದಾರ್ಥ, ಅದರಲ್ಲೂ ಮೇನಾಗಿ ಕಾಳು ಮೆಣಸನ್ನು ಎಕ್ಸ್ಪೋರ್ಟ್ ಮಾಡೋದಕ್ಕೆ ಅಂತಲೇ ಈ ಲ್ಯಾಟ್ರೈಟ್ ಕಲ್ಲುಗಳಿಂದ ಸ್ಟ್ರಾಂಗ್ ಆಗಿ ಕಟ್ಟಿರೋ ಫೋರ್ಟ್ ಇದಾಗಿದೆ. ಸುಮಾರು 11 ಎಕರೆಲಿ ಈ ಮಿರ್ಜಾ ಫೋರ್ಟು ದೊಡ್ಡದಾಗಿ ಕಟ್ಟಿದ್ದಾರೆ. ಈ ಮಿರ್ಜಾ ಫೋರ್ಟ್ ಒಳಗಡೆ 4 ಕಡೆನೂ 4 ಬಾಗಿಲಿದೆ, ದರ್ಬಾರ್ ಹಾಲ್ ಇದೆ, ಬಾವಿ ಇದೆ. ಎಸ್ಪೆಷಲಿ ಇಲ್ಲಿಂದ ಪೋರ್ಚುಗೀಸ್ರಿಗೇ ಕಂಪ್ಲೀಟಾಗಿ ಸಾಂಬಾರ್ ಪದಾರ್ಥ, ಎಸ್ಪೆಷಲಿ ಮೆಣಸನ್ನು ಇಲ್ಲಿಂದ ಎಕ್ಸ್ಪೋರ್ಟ್ ಮಾಡ್ತಾಯಿದ್ರಂತೆ. ಅದಕ್ಕೋಸ್ಕರನೇ ರಾಣಿ ಚೆನ್ನಭೈರಾದೇವಿನ ಪೆಪ್ಪರ್ ಕ್ವೀನ್ ಅಂತಲೇ ಕರಿತಾ ಇದ್ರಂತೆ ಆಗ. ಮಿರ್ಜಾ ಫೋರ್ಟ್ ಮೇಲೆ ನಿಂತ್ಕೊಂಡು ನೋಡಿದ್ರೆ ಅಗನಾಸಿನಿ ನದಿ, ಸಮುದ್ರ ಎರಡೂ ಕೂಡ ಕಾಣುತ್ತೆ. ಇಲ್ಲಿ ತುಂಬಾ ಬಾವಿಗಳೈತೆ. ಆ ಬಾವಿಗಳಲ್ಲಿ ಆ ಮೆಣಸನ್ನು ಕೆಡದೆ ಇಡೋದಕ್ಕೇ ತುಂಬ ವ್ಯವಸ್ಥೆಗಳನ್ನೆಲ್ಲ ಇಲ್ಲಿ ಆ ಕಾಲದಲ್ಲೇ ಮಾಡಿದರು. ಇದು ಬಿಸ್ನೆಸ್ ಪರ್ಪಸ್ಗೆ ಮಾಡಿರೋದ್ರಿಂದ ತುಂಬ ಶತ್ರುಗಳಿಂದ ಇಲ್ಲಿ ಅಟ್ಯಾಕ್ ಕೂಡ ಆಗಾಗ ಆಗ್ತಾ ಇತ್ತಂತೆ. ಈ ಮಿರ್ಜಾ ಫೋರ್ಟು ತುಂಬ ಎತ್ತರವಾಗಿ ಕಟ್ಟಿದ್ದಾರೆ. ಏನಕ್ಕಂದರೆ ಮೇಲಿಂದ ಅಟ್ಲೀಸ್ಟ್ ನಿಂತ್ಕೊಂಡು ನೋಡಿದ್ರೆ ದೂರದಲ್ಲಿ ಯಾರು ಶತ್ರುಗಳು ಬರ್ತಾಯಿದ್ರು ಇಲ್ಲಿಂದನೇ ಕಾಣ್ತಾ ಇತ್ತಂತೆ. ಮಿರ್ಜಾ ಫೋರ್ಟು ತುಂಬಾ ಚೆನ್ನಾಗಿರೋ ಪ್ಲೇಸು. ಇದು ಸಮ್ಮರ್ ಸೀಸನಲ್ಲಿ ನಾವು ಬಂದಿರೋದ್ರಿಂದ ಎಲ್ಲ ಫುಲ್ಲು ಡ್ರೈ ಆಗಿ ಕಾಣ್ತಿದೆ. ಬಟ್ ಅದೇ ವಿಂಟರ್ ಸೀಸನಲ್ಲೋ ಅಥವಾ ರೈನಿ ಸೀಸನಲ್ಲೋ ಬಂದಿದ್ರೆ ಎಲ್ಲ ಗ್ರೀನರಿಯಾಗಿ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಗೋಕರ್ಣ ಹತ್ರ ಇರೋ ತುಂಬ ಟೂರಿಸ್ಟ್ ಪ್ಲೇಸ್ಗಳಲ್ಲಿ ಮಿರ್ಜಾ ಫೋರ್ಟ್ ಕೂಡ ಒಂದು. ಆ ಲ್ಯಾಟ್ರೈಟ್ ಕಲ್ಲುಗಳಲ್ಲಿ ಮಾಡಿರೋ ಈ ಒಂದು ಫೋರ್ಟು ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಂದರೆ ಸಖತ್ತಾಗಿ ಕಾಣುತ್ತೆ. ಮೇಲಿಂದ ವ್ಯೂ ಅಂತೂ ತುಂಬಾ ಚೆನ್ನಾಗಿದೆ. ಮಿರ್ಜಾ ಫೋರ್ಟಲ್ಲಿ ಇಲ್ಲಿ ನೋಡಿ, ಇಲ್ಲಿ ದೊಡ್ಡದಾಗಿರೋ ಅಂಥ 2 ಬಾವಿ ಈ ಥರದ್ದು ನೋಡ್ಬೋದು. ಚಿಕ್ಕದು ತುಂಬಾ ಬಾವಿಗಳಿದೆ. ಈ ಮಿರ್ಜಾ ಫೋರ್ಟು 11 ಎಕರೆ ಇರೋದ್ರಿಂದ ಸಖತ್ತು ದೊಡ್ಡದಾಗಿದೆ. ಒಂದು ರೌಂಡ್ ಸುತ್ಕೊಂಡು ಬರೋಷ್ಟೊಳಗಡೆ ಸಖತ್ ಸುಸ್ತಾಗಿದೆ. ಬಟ್ ಒಂದಕ್ಕಿಂತ ಒಂದು ಡಿಫ್ರೆಂಟಾಗಿ, ಒಂದು ಜಾಗದಿಂದ ಇನ್ನೊಂದು ಜಾಗ ತುಂಬಾ ಡಿಫ್ರೆಂಟಾಗಿರೋದ್ರಿಂದ ನೋಡಬೇಕು ಅನ್ನೋ ಇಂಟ್ರೆಸ್ಟ್ ಅಂತೂ ಜಾಸ್ತಿ ಇರುತ್ತೆ. ಐ ಥಿಂಕ್ ಮೇ ಬಿ ಈ ಥರ ಸಣ್ಣ ಚಿಕ್ಕದಾಗಿ ಜಾಗ ಇದೆ ನೋಡಿ, ಇಲ್ಲೆಲ್ಲ ಪೆಪ್ಪರು ಅಥವಾ ಯಾವುದೇ ಸಾಂಬಾರು ಪದಾರ್ಥಗಳನ್ನೆಲ್ಲ ಇಲ್ಲಿ ಇಡ್ತಾಯಿದ್ರು ಅಂತ ಅನಿಸುತ್ತೆ. ನನಗೆ ಮಿರ್ಜಾ ಫೋರ್ಟಲ್ಲಿ ತುಂಬ ಇಷ್ಟವಾಗಿರೋದು ಒಂದು ಪ್ಲೇಸ್ ಇತ್ತು, ಅದನ್ನು ತೋರಿಸ್ತೀನಿ ಬನ್ನಿ. ದೊಡ್ಡ ಮರದ ಕೆಳಗಡೆ ಒಂದು ಪುಟ್ಟ ಗುಡಿ ಇತ್ತು. ಎಷ್ಟು ಖುಷಿ ಆಯಿತು ಅಂದರೆ ಈ ದೇವಸ್ಥಾನ ನೋಡಿ ನನಗೆ ತುಂಬಾ ಖುಷಿ ಆಯಿತು. ಇಲ್ಲಿ ನೋಡಿ, ಈ ಥರ ತುಂಬಾ ಸುರಂಗ ಮಾರ್ಗಗಳೆಲ್ಲ ಇದೆ ಈ ಮಿರ್ಜಾ ಫೋರ್ಟ್ ಒಳಗಡೆ. ಇಲ್ಲೊಂದು ಬ್ಯೂಟಿಫುಲ್ ಆಗಿರೋ ಒಂದು ದರ್ಬಾರ್ ಹಾಲ್ ಇದೆ ಅಂತೆ, ನೋಡ್ಕೊಂಬರೋಣ. ಇದು ಆ್ಯಕ್ಚುಲಿ ಮೇನ್ ಎಂಟ್ರೆನ್ಸಿಂದ ಅಪೋಸಿಟಲ್ಲೇ ಇದೆ ಇದು. ಆ ಎಂಟ್ರೆನ್ಸಿಂದ ಬಂದು ಇದನ್ನೆಲ್ಲ ನೋಡ್ಕೊಂಡು ಇನ್ನೊಂದು ಎಂಟ್ರೆನ್ಸ್ ಸಿಗುತ್ತೆ ಇದರಲ್ಲಿ. ನೋಡಿ ಎಷ್ಟೊಂದು ದೊಡ್ಡದಾಗಿದೆ ಅಲ್ವಾ ಈ ದರ್ಬಾರ್ ಹಾಲು. ಕೆಲವೊಂದು ಇತಿಹಾಸನ ಕೇಳ್ತಾ ಇದ್ರೇ ಎಷ್ಟೊಂದು ಖುಷಿ ಆಗುತ್ತೆ ಅಲ್ವಾ. ಆ ರಾಣಿ ಎಷ್ಟು ಚೆನ್ನಾಗಿ ಇಲ್ಲಿ ಆಳ್ವಿಕೆ ಮಾಡಿದ್ರು, ಎಷ್ಟು ಚೆನ್ನಾಗಿ ಈ ಫೋರ್ಟ್ನ ಕಟ್ಟಿದ್ರು, ಎಷ್ಟು ಚೆನ್ನಾಗಿ ಇದನ್ನೆಲ್ಲ ಮೇಂಟೈನ್ ಮಾಡಿದ್ರು. ರಿಯಲಿ ಗ್ರೇಟ್. ಎಷ್ಟೋ ವರ್ಷಗಳ ಹಿಂದೆ ಈ ಒಂದು ಮಿರ್ಜಾ ಫೋರ್ಟ್ನ ಕಟ್ಟಿರೋದು. ಬಟ್ ಇವತ್ತು ಎಷ್ಟೊಂದು ಚೆನ್ನಾಗಿದೆ ನೋಡೋಕ್ಕೆ, ಎಷ್ಟೊಂದು ಗಟ್ಟಿಯಾಗಿದೆ. ರಾಣಿ ಚೆನ್ನಭೈರಾದೇವಿ ಅಷ್ಟೊಂದು ವರ್ಷಗಳ ಕಾಲ ಈ ಕೋಟೆಯಲ್ಲಿ ನಿಂತ್ಕೊಂಡು ಆಳ್ವಿಕೆ ಮಾಡಿ ಎಲ್ಲನೂ ಎಕ್ಸ್ಪೋರ್ಟ್ ಮಾಡ್ತಾಯಿದ್ರು ಕಂಪ್ಲೀಟಾಗಿ ಒಂದು ಸಾಂಬಾರು ಪದಾರ್ಥಗಳನ್ನ.
ಅಷ್ಟು ಸ್ಟ್ರಾಂಗ್ ಆಗಿದ್ದರು ಅವರು. ಈ ಒಂದು ಕೋಟೆನ ಅಷ್ಟು ಸ್ಟ್ರಾಂಗಾಗಿ ಕಟ್ಟಿದ್ದಾರೆ. ಇದನ್ನೆಲ್ಲ ಕೇಳಿ ಇದನ್ನೆಲ್ಲ ನೋಡಿ ನನಗಂತೂ ಸಖತ್ತು ಖುಷಿ ಆಯಿತು. ಈ ಕಡೆ ಬಂದಾಗ ಮಿರ್ಜಾ ಫೋರ್ಟ್ಗೆ ಮಿಸ್ ಮಾಡದೆ ಒಂದು ವಿಸಿಟ್ ಕೊಟ್ಟು ನೋಡ್ಕೊಂಡು ಹೋಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.